ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನಗೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಬರುತ್ತೆ ಆದರೆ ಬಟ್ಟೆನೇ ಬರೋದಿಲ್ಲ, ಸ್ಟಿಚ್ ಮಾಡೋಕ್ಕೆ ಕಸ್ಟಮರ್ಸೇ ಬರ್ತಿಲ್ಲ ಬಟ್ಟೆನ ಸ್ಟಿಚ್ ಕೊಡೋಕ್ಕೆ ಅಂತ ಯಾರ್ಯಾರು ಹೇಳ್ತಿದ್ದೀರೋ, ತುಂಬ ಜನ ಇರ್ತಾರೆ. ಬಟ್ಟೆ ತುಂಬಾ ಸ್ಟಿಚಿಂಗ್ ಚೆನ್ನಾಗಿ ಸ್ಟಿಚ್ ಮಾಡ್ತಿರ್ತಾರೆ, ಆದರೆ ಅವ್ರಿಗೆ ಬಟ್ಟೆನೇ ಬರ್ತಿರಲ್ಲ ಸ್ಟಿಚ್ ಮಾಡೋದಕ್ಕೆ. ಅಂಥವರಿಗೆಲ್ಲ ಯೂಸ್ಫುಲ್ ಆಗುವಂಥ ಒಂದು ಟಿಪ್ಸ್ ಹೇಳ್ತಿದ್ದೀನಿ. ನಾನು ನನ್ನ ಡೈಲಿ ರುಟೀನ್ ಯಾವ ಥರ ಸ್ಟಾರ್ಟ್ ಮಾಡ್ತಿದ್ದೀನಿ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಒಂದು 10 ನಿಮಿಷ ನೋಡೋದ್ರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗತ್ತೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಹಾಗೆ ಹೊಸದಾಗಿ ಯಾರು ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಏನೂ ₹1 ಖರ್ಚಿಲ್ಲದೆ ನಾವು ಮಾಡೋ ಕೆಲಸದಲ್ಲೇ ಹೇಗೆ ಕಸ್ಟಮರ್ಸ್ನ ಜಾಸ್ತಿ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ರಾತ್ರಿ ಟೈಮಲ್ಲಿ ನಮ್ಮದೆಲ್ಲ ಬಟ್ಟೆ ಸ್ಟಿಚ್ ಮಾಡೋದು ಮುಗಿದ ನಂತರ ನಾವೇನು ಎಲ್ಲ ಬಟ್ಟೆನ ಎತ್ತಿಟ್ಕೊಂಡು ನೀಟಾಗಿ ಮಿಷನ್ನ ಚೆನ್ನಾಗಿ ಇಟ್ಟು ಅದ್ರ ಮೇಲೆ ಒಂದು ಗ್ಲಾಸಲ್ಲಿ ಫುಲ್ಲು ನೀರು ಹಾಕಿ ಇಟ್ಬಿಡಬೇಕು. ಅದು ಗಾಜಿನ ಗ್ಲಾಸ್ ಆಗಿರಬೇಕು. ಅದಕ್ಕೆ ಯಾವುದೇ ಥರ ಪ್ರಿಂಟ್ ಇರಬಾರ್ದು, ಫ್ಲವರ್ ಪ್ರಿಂಟು ಈ ಥರ ಏನೇ ಫ್ಲವರ್ದು ಏನೇ ಡಿಸೈನ್ ಆಗಲಿ ಯಾವುದೇ ಕಲರು ಡಿಸೈನ್ ಥರ ಇರಬಾರ್ದು. ಪ್ಲೇನ್ ವೈಟ್ ಆಗಿರಬೇಕು ಗಾಜಿನ ಗ್ಲಾಸು. ಅದಕ್ಕೆ ನೀರು ಹಾಕಿ ರಾತ್ರಿನೇ ನಾನು ಮಿಷಿನ್ ಹತ್ರ ಇಟ್ಟಿರ್ತೀನಿ. ಯಾಕೆ ಅಂದರೆ ನಾನು ಕೆಲಸ ಮಾಡೋ ಏನು ಜಾಗ ಇದೆಯಲ್ಲ ಅಲ್ಲಿನೇ ನಾನು ರಾತ್ರಿ ಹೊತ್ತು ಒಂದು ಗ್ಲಾಸ್ ನೀರನ್ನ ತುಂಬಿಸಿ ಇಟ್ಕೊಳ್ತೀನಿ. ಬೆಳಗ್ಗೆ ಎಷ್ಟೊತ್ತಿಗೆ ನನ್ನ ಮನೆ ಕೆಲಸ ಎಲ್ಲ ಮುಗಿಯುತ್ತೆ ನೋಡಿಕೊಂಡು ಒಂದು 9-9:30 ಇಲ್ಲ ಲಾಸ್ಟ್ ಅಂದರೆ 10 ಗಂಟೆಗೆ ಅಂದರೆ ನಾನು ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ತುಂಬ ಮನೆ ಕೆಲಸ ಏನಾದರೂ ಇದ್ದರೆ ಒಂದು 11-11:30 ಅದು ಆಗ್ಬೋದು ಅಷ್ಟೇ. ಅವತ್ತಿನ ದಿನ ನಾನು ಹೇಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅನ್ನೋದ್ರ ಮೇಲೆ ಅವತ್ತಿನ ದಿನ ನನಗೆ ಕಸ್ಟಮರ್ಸು ಬರ್ತಾ ಇರ್ತಾರೆ, ಕಸ್ಟಮರ್ಸು ಕೂಡ ಜಾಸ್ತಿ ಇರ್ತಾರೆ. ಆ ರೀತಿ ಆಗಬೇಕು ಅಂದರೆ ನೀವು ಕೂಡ ಒಂದು ಟೈಮಿಂಗ್ಸನ್ನು ನೋಡ್ಕೊಳ್ಳಿ. ಒಂದು 10 ಗಂಟೆವರೆಗೆ ಎಲ್ಲ ಮನೆ ಕೆಲಸನೂ ಆರಾಮವಾಗಿ ಮಾಡ್ಕೋಬೋದು. ನಾವು ಈಸಿಯಾಗಿ ರಾತ್ರಿನೇ ಒಂದು ಅರ್ಧಕ್ಕರ್ಧ ಎಲ್ಲ ಕೆಲಸ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ನಮಗೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಬೆಳಗ್ಗೆ ಎದ್ದು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು 9 ಬೇಡ 9:10 ನಾನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ನಾನು ಲೇಟ್ ಮಾಡೋದಿಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ಕೆಲಸ ಆಗಿದ್ದರೂ ಕೂಡ ಒಂದು 12 ಗಂಟೆ 1 ಗಂಟೆಗೆ ಅದು ಸ್ಟಾರ್ಟ್ ಮಾಡಿದರೆ ಆಯಿತು ಬಿಡು ಅಂತ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಇಲ್ಲ ಮೊಬೈಲ್ ನೋಡೋಣ ಅಂತ ಕೇರ್ಲೆಸ್ಸು ಮಾಡಬಾರ್ದು ನಾವು ನಮ್ಮ ಕೆಲಸದಲ್ಲಿ. ಹಾಗೆ ಇನ್ನೊಂದು ಏನಂತಂದರೆ, ನಮಗೆ ಹುಷಾರಿಲ್ಲ ಅಂತಂದರೆ ನಾವೇನು ಸ್ಟಿಚ್ ಮಾಡಬೇಕು ಅಂತೇನಿಲ್ಲ, ನಮ್ಮ ಹೆಲ್ತ್ ಹೇಗಿದೆ ನೋಡಿಕೊಂಡು ನಾವು ಬಟ್ಟೆನ ಸ್ಟಿಚ್ ಮಾಡಬೇಕಾಗತ್ತೆ. ಅದೇ ನೋಡಿ, ಹೊರಗಡೆ ಕೆಲಸಕ್ಕೆ ಹೋಗೋರು ಹೇಗೆ ಟೈಮಿಂಗ್ ಇರುತ್ತಲ್ವ, ನೀವು ಕೂಡ ಒಂದು ಟೈಮಿಂಗ್ ಮಾಡ್ಕೊಳ್ಳಿ. ಸೊ ಅದೇ ಟೈಮಿಂಗ್ವರೆಗೆ ನಿಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ಆ ಟೈಮ್ಗೆ ನೀವು ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಳ್ಬೇಕು. ನಾನು ರಾತ್ರಿನೇ ಈ ಥರ ಒಂದು ಗ್ಲಾಸಿಗೆ ನೀರು ತುಂಬಿ ಇಟ್ಕೊಂಡಿರ್ತೀನಿ, ಪ್ಲೇನ್ ಗ್ಲಾಸು ಗಾಜಿನ ಗ್ಲಾಸಿಗೆ. ನೀವು ಯಾವುದೋ ಒಂದು ಕೆಲಸ ಕಲಿಬೇಕು ಅಂತಿರ್ತೀರ ಅಥವಾ ವರ್ಕ್ ಹಾಕೋದನ್ನು ಕಲಿಬೇಕು ಅಂತಿರ್ತೀರ, ಅಂಥವ್ರಿಗೆಲ್ಲ ಯೂಸ್ ಆಗುತ್ತೆ ನಾನು ಹೇಳಿಕೊಡೋ ಈ ಟಿಪ್ಸು. ಆದಷ್ಟು ನಾವು ನಮ್ಮ ಕೆಲಸನ ಸ್ಟಾರ್ಟ್ ಮಾಡಬೇಕು ಅಂದರೂ ಒಳ್ಳೆ ರೀತಿಲೇ ಸ್ಟಾರ್ಟ್ ಮಾಡಬೇಕು. ನಾವು ಸ್ಟಾರ್ಟಿಂಗೇ ಗಡ್ಬಡ ಮಾಡಿಕೊಂಡು ಅಯ್ಯೋ ಅಷ್ಟೊಂದು ಕೆಲಸ ಇದೆ, ಹೇಗೆ ಮಾಡೋದು, ಹೇಗೆ ಮಾಡ್ತೀನಪ್ಪ, ನಾನಷ್ಟು ಬ್ಲೌಸು ಸ್ಟಿಚ್ ಮಾಡ್ತೀನೋ ಇಲ್ಲೋ ಅನ್ನೋವಂಥ ಕನ್ಫ್ಯೂಷನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಳಕ್ಕೆ ಹೋಗಬಾರ್ದು. ಇಲ್ಲ, ನಾವು ಮಾಡ್ತೀವಿ, ಇವತ್ತು ಇಷ್ಟು ಬಟ್ಟೆ ಸ್ಟಿಚ್ ಮಾಡ್ತೀವಿ ಅಂತ ನಾವು ಮೈಂಡಲ್ಲಿ ಸೆಟ್ ಆಗಬೇಕು. ಇವತ್ತಾಗಲಿಲ್ಲ, ನಾಳೆ ಆಗಲಿಲ್ಲ, ನಾಡ್ದಾಗಲಿಲ್ಲ, ಈ ಥರ ಒಂದಿಷ್ಟು ದಿನ ಹೋದ್ಮೇಲೆ ಅದು ನಾವು ಮೈಂಡಲ್ಲಿ ತೊಗೊಂಡಷ್ಟು ನಮಗೆ ಅದು ಕೈ ಸಕರ ಕೂತ್ಕೊಳ್ಳುತ್ತೆ. ನಾವು ಅಷ್ಟು ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಈ ಥರ ಒಂದು ಗ್ಲಾಸಲ್ಲಿ ನೀರು ಇಟ್ಕೊಂಡು, ಫ್ರೆಂಡ್ಸ್, ನೀರಂದರೆ ನೀರಲ್ಲಿ ಏನು ಬೇಕಾದರೂ ನಮಗೆ ಸಾಧ್ಯ ಆಗತ್ತೆ. ಎಷ್ಟು ನಾವು ಏನು ಅನ್ಕೋತೀವೋ ಅದೆಲ್ಲ ಸಾಧ್ಯ ಆಗತ್ತೆ. ಈಗ ನಾವು ನೀರು ಕುಡಿಯುವಾಗ ನಮಗೆ ಬರುತ್ತೋ ಇಲ್ಲವೋ, ನಮಗಾಗುತ್ತೋ ಇಲ್ಲವೋ ಅಂತ ಒಂಥರ ನೆಗೆಟಿವ್ ಆಗಿ ಯೋಚನೆ ಮಾಡಿ ನಾವು ನೀರು ಕುಡಿದ್ವಿ ಅಂದರೆ ಅದೇ ರೀತಿ ಆಗಿಬಿಡುತ್ತೆ. ಅದೇ ನಾವು ಒಳ್ಳೆ ರೀತಿಲಿ ಹೇಳ್ಕೊಂಡು ಅಂದರೆ ಅದು ಒಳ್ಳೆ ರೀತಿಲೇ ನಮಗೆ ಫಲ ಕೊಡುತ್ತೆ. ಆದಷ್ಟು ನಿಮ್ಮ ಕೆಲಸ ಹೇಗಿದೆ ಅಂತ ನೋಡ್ಕೋಬೇಕಾಗತ್ತೆ. ನಾವು ತಗೊಳ್ಳೋ ದುಡ್ಡಿಗೆ ನಾವು ಮಾಡೋ ಕೆಲಸ ಕರೆಕ್ಟಾಗಿರಬೇಕು. ಮುಖ್ಯವಾಗಿ ಇದನ್ನು ನೆನ್ಪಿಟ್ಕೊಳ್ಳಿ, ಯಾವತ್ತೂ ನಾವು ರೊಕ್ಕದ ಹಿಂದೆ ನಾವು ಬೀಳಬಾರ್ದು, ಲಕ್ಷ್ಮಿನೇ ನಮ್ಮ ಹಿಂದೆ ಬೀಳಬೇಕು. ನಮಗೆ ಲಕ್ಷ್ಮಿ ಒಲಿದು ಬರಬೇಕು, ನಾವು ಲಕ್ಷ್ಮಿ ಹಿಂದೆ ಬೀಳಬಾರ್ದು.
ತಗೊಳ್ಳುವಂಥ ದುಡ್ಡಿಗೆ ನಾವು ಕರೆಕ್ಟಾಗಿ ನಾವು ಕೆಲಸ ಮಾಡಿ ಕೊಡಬೇಕು. ಈ ರೀತಿ ಒಂದು ಗ್ಲಾಸ್ ಇಟ್ಕೊಂಡು ನಿಮ್ಗೇನು ಆಗಬೇಕಾಗಿದೆ, ಅಥವಾ ನಾನಿನ್ನೂ ಮಿಷಿನ್ ನೀಟಾಗಿ ಕಲಿಬೇಕು ಅಂತ ಇದೆಯೋ, ಅಥವಾ ನಾನಿನ್ನೂ ಏನೂ ಕಲ್ತಿಲ್ಲ, ಇನ್ನೂ ನಾನು ಎಲ್ಲ ಥರ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರೋ, ಅಥವಾ ನನಗೆ ಕಸ್ಟಮರ್ಸು ಜಾಸ್ತಿ ಆಗಬೇಕು, ಸ್ಟಿಚಿಂಗ್ ಮಾಡೋಕ್ಕೆ ತುಂಬ ಬಟ್ಟೆ ಬರಬೇಕು, ನಾನೆಲ್ಲ ಚೆನ್ನಾಗಿ ಕಲ್ತಿದ್ದೀನಿ, ನಾನೆಲ್ಲನೂ ಸ್ಟಿಚ್ ಮಾಡಬಲ್ಲೆ ಅಂತ ಅನಿಸಿದರೆ ಅದನ್ನಾದರೂ ಅನ್ಕೋಬೋದು ನೀವು. ನಾನು ಈ ಕೆಲಸದಿಂದ ತುಂಬ ಚೆನ್ನಾಗಿದ್ದೀನಿ, ಕೆಲಸ ತುಂಬ ಚೆನ್ನಾಗಿ ನಡೀತಿದೆ, ಇದರಿಂದ ನಾನು ತುಂಬ ಚೆನ್ನಾಗಿ ಹಣನ ಗಳಿಸ್ತಿದ್ದೀನಿ ಅಂತನಾದರೂ ನೀವು ಅನ್ಕೋಬೋದು. ನಾನು ಈ ರೀತಿ ಟೇಬಲ್ ಮೇಲೆ ರಾತ್ರಿನೇ ಒಂದು ಗ್ಲಾಸು ನೀರು ತುಂಬಿಟ್ಕೊಂಡು ಬಿಟ್ಟಿರ್ತೀನಿ. ನಾನೀಗ ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾತ್ರ ಹೇಳ್ಕೊಟ್ರೆ ಸಾಲದು, ನಾವು ಯಾವ ಥರ ಬ್ಲೌಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀವೋ ಅಂತಾನು ನಿಮಗೆ ತಿಳಿಸ್ಕೊಡ್ಬೇಕಾಗತ್ತೆ. ಈಗ ನನ್ನ ಟೈಲರಿಂಗ್ ವೀಡಿಯೋಸ್ನ ನೋಡಿ ಎಷ್ಟೋ ಜನ ಟೈಲರಿಂಗ್ ಮಾಡ್ತಿರ್ತಾರೆ. ಸೊ ನಾನು ಕಟಿಂಗ್ ಸ್ಟಿಚಿಂಗ್ ವೀಡಿಯೋ ಹಾಕಿದರೆ ಅವ್ರು ಅದಷ್ಟೇ ಕಲ್ಕೊಳ್ತಾರೆ. ಸೊ ಅವ್ರದ್ದು ಬಿಸ್ನೆಸ್ ಇಂಪ್ರೂವ್ ಮಾಡಬೇಕು ಅಂದರೆ ನಾನು ಯಾವ ಥರ ಮಾಡ್ಕೊಳ್ತೀನಿ ಅನ್ನೋದನ್ನು ಅವ್ರಿಗೂ ತೋರಿಸ್ಕೊಡ್ಬೇಕಾಗತ್ತೆ. ಸೊ ಅವ್ರಿಗೂ ನನ್ನಿಂದ ಒಂದು ಸಣ್ಣ ಒಂದು ಹೆಲ್ಪ್ ಆದಂಗೆ ಆಗುತ್ತೆ. ನನ್ನ ವ್ಯೂವರ್ಸು ಆದಷ್ಟು ನನ್ನ ಥರನೇ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದು ನನ್ನದು ಕೂಡ ಆಸೆ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಏನೇ ನೆಗೆಟಿವ್ ಯೋಚನೆ ಬಂದರೂ ಕೂಡ ಅದನ್ನು ಕಿತ್ತು ಹೊರಗೆಸಿರಿ. ನೀವು ಪಾಸಿಟಿವ್ ಆಗಿರಿ, ಆದಷ್ಟು ಪಾಸಿಟಿವ್ ಆಗೇ ಇರಿ. ನಾನಂತೂ ಇದನ್ನು ತುಂಬ ದಿನದಿಂದನೇ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾರೂ ಬಟ್ಟೆನ ಬರ್ತಿರಲಿಲ್ಲ. ನಾನು ಸ್ಟಿಚ್ ಮಾಡ್ತೀನಿ, ಬಟ್ಟೆ ಕೊಡಿ ಅಂತ ನಾನೇ ಕೇಳಿದ್ದೀನಿ ತುಂಬ ಜನರ ಹತ್ರ. ಆವಾಗ ಇವಳು ಹೇಗೆ ಹೊಲಿತಾಳೋ ಏನು ಅಂತ ಅವರು ಕೊಡ್ತಿರಲಿಲ್ಲ. ಸೊ ನಾನು ಈ ಒಂದು ರೆಸಿಪಿನ ಸ್ಟಾರ್ಟ್ ಮಾಡಿದೆ. ನಾನು ಎಲ್ಲೋ ಒಂದು ಕೇಳಿದ್ದು ಏನು ಸ್ಟಾರ್ಟ್ ಮಾಡಿದ್ನಲ್ವ, ಸೊ ಅಲ್ಲಿಂದ ನನ್ನ ಲಕ್ಕೇ ಚೇಂಜ್ ಆಗೋಯಿತು. ನಿಮ್ಮ ಕೈಲಾದರೆ ಒಂದು 11 ದಿನ ಮಾಡಿ, ಇಲ್ಲ 21 ದಿನ ಮಾಡಿ. ನಾವು ಮಿಷಿನ್ ಮೇಲೆ ಸ್ಟಿಚ್ ಬರಬೇಕಾದ್ರೆ ನಾವು ನೀಟಾಗಿ ಫ್ರೆಶ್ ಆಗೇ ಬಂದಿರ್ತೀವಿ. ಸ್ನಾನ ಎಲ್ಲ ಮಾಡಿಕೊಂಡು ನೀಟಾಗಿ ಫ್ರೆಶ್ ಆಗೇ ಬಂದಿರ್ತೀವಿ. ಇದನ್ನೇ ಏನು ಪೀರಿಯಡ್ಸ್ ಮಾಡಿದಾಗ ಮಾಡಬೇಕಾ ಬೇಡವಾ ಅನ್ನೋದು ಒಂದು ಯಾವುದೇ ಥರದ ತೊಂದರೆ ಇಲ್ಲ, ಯಾವಾಗ ಬೇಕಾದರೂ ಮಾಡ್ಬೋದು. ನೀವು ಮನೆಯಲ್ಲೇ ಮಿಷಿನ್ ಇಟ್ಕೊಂಡು ಮನೆಯಲ್ಲೇ ಸ್ಟಿಚ್ ಹಾಕಬೇಕಾಗತ್ತೆ. ಇಲ್ಲ ಅಂದರೆ ಕೆಲಸ ಏನೋ ಜಾಸ್ತಿ ಬಂತು, ನಾವು ಮಾಡೋಕ್ಕಾಗಲಿಲ್ಲ ಅಂತಂದರೆ ನಮ್ಮ ಕೈಲಿಗೆ ಎಷ್ಟು ಕೆಲಸ ಆಗುತ್ತೆ ನೋಡಿಕೊಂಡು ಅರ್ಥ ಮಾಡಿಕೊಂಡು ನೀವು ನಿಮ್ಮ ಒಂದು ಕೆಲಸನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನನ್ನ ಡೇ ಸ್ಟಾರ್ಟ್ ಆಗೋದು 1 ಗ್ಲಾಸ್ ನೀರಿಂದ, ಹಾಗೆ ನಂದು ಎಂಡ್ ಆಗೋದು ಕೂಡ 1 ಗ್ಲಾಸ್ ನೀರಿಂದ. ಈ ಥರ ನೀರಿನ ಗ್ಲಾಸ್ ಮೇಲೆ ನಾನು ಕೈ ಇಟ್ಟು, ನೀವು ಏನು ಬೇಕಾದರೂ ಅನ್ಕೋಬೋದು, ಒಂದು 5 ಥರ ನಿಮ್ಗೇನು ಆಗಬೇಕಾಗಿದೆಯೋ ಏನು ಬೇಕಾದರೂ ಹೇಳ್ಕೊಬೋದು. ನಂಗೆ ಬಟ್ಟೆ ಬರಲಿ ಜಾಸ್ತಿ ಬಟ್ಟೆ ಅಂತ ಅನ್ಕೋಬೋದು. ಇಲ್ಲ ಅಂದರೆ ನನಗೆ ಏನು ಕಲಿಬೇಕಾಗಿದೆ, ಚೆನ್ನಾಗಿ ಕಲಿಯುವಾಗ ಆಗಬೇಕು, ನಿಮ್ಗೆ ಏನು ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಸೊ 5 ಒಂದು ಕೇಳ್ಕೊಬೋದು, 5 ಥರ ಕೇಳ್ಕೊಬೋದು. ಇದನ್ನೆಲ್ಲನೂ ನಾವು ನೀರಿನ ಗ್ಲಾಸ್ ಮೇಲೆ ಕೈ ಇಟ್ಟು, ಅಂದರೆ ಮೊದಲಿಗೆ ರಾತ್ರಿಯೇ ನೀರಿಟ್ಟಿರ್ತೀವಲ್ಲ, ಸೊ ಅದನ್ನು ನಾವು ಬೆಳಗ್ಗೆ ಎದ್ದು ತೊಗೊಂಡು ಅದ್ರ ಮೇಲೆ ಈ ರೀತಿ ಕೈನ ಇಟ್ಕೊಂಡು ನಾವು 5 ಥರ ಏನಾದರೂ ಅಂದ್ಕೊಂಡು ನಂತರ ಅದನ್ನು ಸಿಪ್ ಬೈ ಸಿಪ್ಪು ನೀರನ್ನು ಕುಡಿಬೇಕಾಗತ್ತೆ. ಒಮ್ಮೆಲೇ ಕುಡಿಬೇಡಿ, ಸಿಪ್ ಬೈ ಸಿಪ್ಪು. ಈಗ ನೀರು ಫುಲ್ ಖಾಲಿ ಆಗೋವರೆಗೆ ನಾನು ಟೈಲರಿಂಗ್ ಮಿಷನ್ನ ಆನ್ ಮಾಡೋದಿಲ್ಲ. ಕುಡಿದು ಟ್ರೈ ಮಾಡಿ ನೋಡಿ. ಈ ಒಂದು ನಿಮಗೆ ಈ ಟ್ರಿಪ್ಸಿಂದ ಯಾವ ಥರ ಯೂಸ್ಫುಲ್ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ.